chairman sir, principal ma'am, our dedicated teachers. So, ma'am is not present today. We will. Child plants the seeds of their dreams, but it takes both water from the teachers and sunshine from the parents to make the which will be more and useful for our kids. I request Jennifer sir to translate in Kannada. Some their parents ಮತ್ತೆ ಯಾವ ರೀತಿ ಅವರು ಓದ್ಕೊಂಡು ಅವ್ರು ಎಷ್ಟು ಮಾರ್ಕ್ಸ್ ತೆಗೆದಾರೆ ಅಂತ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಪರ್ಫಾರ್ಮೆನ್ಸ್ ಅಂದ್ರೆ ಇವತ್ತಾಗಿದೆ ಆಕ್ಚುಲಿ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಇದರಿಂದ ಹೇಳಿದ್ರೆ ಯಾಕಂದ್ರೆ ಕಂಪ್ಲೀಟ್ ಆಗೋವರೆಗೂ ಅವ್ರ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನಾವು ಸ್ಟೆಪ್ ಬೈ ಸ್ಟೆಪ್ they are missing. I request sir. ಹೀಗೆ ಹೇಳ್ತಾ ಇರೋದಂದ್ರೆ ಶಾಲೆ ಅಂತಂದ್ರೆ ದಿನಪ್ರತಿಯಾಗಿ ಬರಬೇಕು. ದಿನಚರಿ ಅಂತಂದ್ರೆ ಕರೆಕ್ಟ್ ಆಗಿ ಸ್ಕೂಲ್ ಕ್ಲಾಸ್ ಅಲ್ಲಿ ಅಂದ್ರೆ ಪ್ರತಿದಿನ ನಡೀತಕ್ಕಂಥ ಕ್ಲಾಸ್ ಅಲ್ಲಿ ನಡೀತಕ್ಕಂಥ ಪಾಠಗಳನ್ನ ಏನಾಗ್ಬಿಡ್ತಾರೆ ಮಿಸ್ ಆಗ್ತದೆ. ಇವತ್ತು ಮಾಡಿದ ಪಾಠ ಮತ್ತೆ ನಾಳೆ ಹೇಳಕ್ ಆಗಲ್ಲ. ಇವತ್ತು ಮತ್ತೆ ನಾಳೆ ಮಾಡ್ತಾನೆ ಮತ್ತೆ ಮಗು ಬಂದಿಲ್ಲ ಸ್ವಲ್ಪ ಜನ ಕೆಲವು ಮಕ್ಕಳು ನಂಬಿರ್ತೀವಿ. ಒಂದೇ ಅಬ್ಸರ್ವ್ ಮಾಡ್ತೀವಿ, ಸೆಕೆಂಡ್ ಡೇ ಕೇಳ್ತೀವಿ ಮೇಡಮ್ ನಾವು ಈಗ ಸಬ್ಜೆಕ್ಟ್ ಟೀಚರ್ಸ್ ಮೇಡಮ್ ಮಗು ಬಂದಿಲ್ಲ ಅಂತ ಕೇಳಿ ಮನೆಗೆ ಫೋನ್ ಮಾಡ್ತಾರೆ. ಆ ಮಗು ಏನ್ ಹೇಳುತ್ತೆ ನಾನು ಶಾಲೆಗೆ ಹೋಗಿದ್ದೇನೆ ಅಂತ ಹೇಳ್ಬಿಟ್ಟು ಬಂದಿರಲಿಲ್ಲ. ಆ ತರದ Students they did not attend for a unit test. ಈಗ ಯೂನಿಟ್ ಟೆಸ್ಟ್ ಅಂತಂದ್ರೆ ಘಟಕ ಪರೀಕ್ಷೆ ಯೂನಿಟ್ ಟೆಸ್ಟ್ ಕೊಡ್ತಾಗ ನೀವು ಮಗು ಏನೋ ಒಂದು ರೀಸನ್ ಹೇಳಿ ಅಪ್ಪ ಹೋಗಲ್ಲ ಅಂತಂದ್ರೆ ನೀವು ದಯವಿಟ್ಟು ಎನ್ಕರೇಜ್ ಮಾಡಬೇಡಿ. ಅಥವಾ ಏನಾದ್ರು ಪೂರ್ತಿ ಸೀರಿಯಸ್ ಇದ್ರೆ ಮಾಡಿ. ಸುಮ್ಮನೆ ನಾರ್ಮಲ್ ಆಗಿ ಅವ್ರು ಆಕ್ಟ್ ಮಾಡ್ತಾ ಇದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಕಳಿಸಿ. ಆ ಥರದ್ದು ಏನಾದ್ರು ಪ್ರಾಬ್ಲಮ್ ಇದ್ರೆ ನಾವು ನಿಮ್ಗೆ ಇಂಟಿಮೇಟ್ ಮಾಡ್ತೀವಿ. ಯಾಕಂದ್ರೆ ನಿಮ್ಮ ಮಕ್ಳು ಹೆಂಗೆ ನಮ್ಮ ಮಕ್ಕಳು ಕೂಡ ಅನ್ಕೋತೀವಿ. ಅದೇ ನಿಮ್ಮ ಮಕ್ಕಳು ಸಬ್ಜೆಕ್ಟ್ ಹೋದ್ರು ಕೂಡ ಏನಾಗುತ್ತೆ ರಿಸಲ್ಟ್ ಫೇಲ್ ಆಗುತ್ತೆ. ಅಂದ್ರೆ ಆ ಮಗು ನಿಮ್ಗೆ ಎಲ್ಲ ಪೇರೆಂಟ್ಸ್ಗೆ ಇದೆ ನನ್ನ ಮಕ್ಕಳು ಫಸ್ಟ್ ರ್ಯಾಂಕ್ ಬರಬೇಕು, ಫಸ್ಟ್ ಕ್ಲಾಸ್ ಬರಬೇಕು, ಚೆನ್ನಾಗಿ ಓದಬೇಕು ಅನ್ನೋ ಉದ್ದೇಶ ಹೊಂದಿಲ್ಲ. ಓದೋ ಟೈಮಲ್ಲಿ ಓದಬೇಕು. ಸಾಯಂಕಾಲ ಸ್ಕೂಲಿಂದ ಬಂದ್ಮೇಲೆ ಮನೆಗೆ ಹೇಳ್ತಾರೆ ಅಮ್ಮ ನಾವು ಓದ್ಬಿಟ್ಟಿದ್ದೀವಿ, ಏನು ಓದಿದ್ರೆ ಗೊತ್ತಾಗುತ್ತಾ? ಅಥವಾ ನಿಮ್ಮ ಪೇರೆಂಟ್ಸ್ ಕೆಲವರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ನೋಡಿದ್ರೆ ಅದು ಓದಿದನೋ ಇಲ್ಲ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ, ನಿಜಾಗಿ ಗೊತ್ತಾಗುತ್ತೆ. ಅದಕ್ಕಾಗಿ ನಿಮ್ಮ ಮಕ್ಕಳಿಗೆ ಅವ್ನು ಓದಿದನೋ ಇಲ್ಲೋ ಗೊತ್ತಿಲ್ಲ, ಮನೆಗೆ ಬಂದಾಗ ಬಿಟ್ಟಿಡಬೇಕು, ಶಾಲೆಗೆ ಬಂದಾಗ ಬಿಟ್ಟಿಡಬೇಕು, ಮಲ್ಗೋ ಟೈಮಲ್ಲಿ ಮಲ್ಬೇಕು, ಓದೋ ಟೈಮಲ್ಲಿ ಓದ್ಬೇಕಂತ ನಾನು ನಿಮ್ಮಲ್ಲಿ ಆಗುತ್ತೆ. ಅದಕ್ಕಾಗಿ ಪೇರೆಂಟ್ಸ್ ಆಗೋದು ಶಾಲೆಯಲ್ಲಿ ಯಾವುದೇ ಟೀಚರ್ಸ್ ಪಾಠ ಮಾಡಬೇಕಾದಾಗ ನೀವು ಪಾಠವನ್ನು ಅರ್ಥ ಮಾಡ್ಕೊಂಡು ಬೇರೆ ಕಡೆ ಯಾವುದೇ ಕಡೆಯಲ್ಲಿ ತಮ್ಮ ಗಮನ ಬೇರೆ ಕಡೆ ಕಳಿಸ್ಬಾರ್ದು. ನಾನು ನೀವು ಕೂಡ ಹೇಳ್ಬೇಕು ಮನೆಯಲ್ಲಿ ಒಂದ್ ಕೈ ಚಪ್ಪಾಳೆ ಬರಲ್ಲ. ಸಾಟರ್ಡೆ ಒಂದು ಕ್ಲಾಸ್ ಗೊತ್ತಿದೆ, ಪಬ್ಜಿ ಅಂತ ಗೊತ್ತಿದೆ, ಇನ್ಸ್ಟಾಗ್ರಾಮ್ ಅಂತ ಗೊತ್ತಿದೆ, ರೀಲ್ಸ್ ಗೊತ್ತಿದೆ. ನಮ್ಗೆ ಆಪರೇಟ್ ಮಾಡಕ್ ಬರಲ್ಲ. ನೀವು ಟೀಚರ್ ಆಗಿ ನಾವು ಅಂತ ಗೇಮ್ಸ್ ಗೊತ್ತಿಲ್ಲ, ಅಂತ ಸಾಫ್ಟ್ವೇರ್ ಗೊತ್ತಿಲ್ಲ. ಎಲ್ಲ ಮೊಬೈಲ್ ಮೇಲೆ ಜಾಸ್ತಿ ಗಮನ ಮಾಡೋದ್ರಿಂದ ಓದ್ ಕೂಡ ಹಾಳಾಗುತ್ತೆ. ಜಾಸ್ತಿ ಮಾಡ್ತೀವಿ ಯಾರು ಮೊಬೈಲ್ ಕೊಡಬೇಡಿ. ಮೊಬೈಲ್ ಎಂದು ನೀವೇ ಮಾತಾಡ್ಬಾರ್ದು. ಮೊಬೈಲ್ ಕೊಟ್ಟಂಗೆಲ್ಲ ಏನಾಗುತ್ತೆ ಮಗು ಹಾಳಾಗುತ್ತೆ. ಗಮನಕ್ಕೆ ಬಂದಿಲ್ಲ, ನಮ್ ಗಮನಕ್ಕೆ ಬಂದಿರೋದಕ್ಕೋಸ್ಕರ ಮಾಡಿರ್ತೀವಿ. ನಾನು ಮನೆ ಹೇಳಿದ್ವಿ ಎಲ್ಲಪ್ಪ ಏನಪ್ಪ ಓದಿಲ್ಲ ಅಂತಂದ್ರೆ ಇಲ್ಲ ಸರ್ ನೀವು ಸೈನ್ಸ್ ಎಕ್ಸಾಮ್ಗೆ ಬೇರೆ ಮೇಡಮ್ ಬೇರೆ ಮಕ್ಕಳ ಒಂದು ದೃಷ್ಟಿಯಿಂದ ಎಸ್ಪೆಷಲಿ ನಾವು 9th and 10th ಸ್ಟ್ಯಾಂಡರ್ಡ್ ಮಾತ್ರನೇ ಈಗ ನಾವು ಆ ಪೇರೆಂಟ್ಸ್ ಮಾತ್ರ ಕರೆಸ್ತೀವಿ. ಯಾಕೆಂತಂದ್ರೆ ಅವ್ರ ಬಿಹೇವಿಯರ್ ಹೆಂಗಿದೆ ಅಂತಂದ್ರೆ ಭಾರಿ ಕಷ್ಟ ಇದೆ. ಇವಾಗ ಬಂದಿರೋ ಪೇರೆಂಟ್ಸ್ ನಲ್ಲಿ ಎಲ್ಲರೂ ಒಂದು ಚೆನ್ನಾಗಿದ್ದಾರೆ, ಒಂದೆರಡು ಮಾತ್ರ ಮಾತ್ರ ಇದ್ದಾರೆ. 10th ಸ್ಟ್ಯಾಂಡರ್ಡ್ ಅವನು ಎಂಥ ಪರಿಸ್ಥಿತಿಯಲ್ಲಿ ಅವ್ನು ಆಡಲೇಬೇಕು. ನಾವು ಸಹಕಾರ ಮಾಡಿದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಪೇರೆಂಟ್ಸ್ ನಮಗೆ ಸಹಕಾರ ಮಾಡಲೇಬೇಕು. ನಮ್ಮ ಕೆಲಸ ಏನೈತೆ ಅದು ಮಾಡಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ನಮ್ಮ ಸಬ್ಜೆಕ್ಟ್ ಟೀಚರ್ಸ್ ಎಲ್ಲ ಹುಡುಗರು ನೋಡಿ ಇಲ್ಲಿ ಏನ್ ಮಾಡ್ತಾರೆ, ಕೆಲವು ಯಾವುದೋ ಒಂದು ಸ್ವಲ್ಪ ಇದು ನಡೀತಿರ್ತೈತಿ ಇಲ್ಲಿ ಅದನ್ನ ತಗೊಂಡು ಹೊರಗಡೆ ಎಲ್ಲೂ ಬಿದ್ದಾಡ್ತಿಲ್ಲ, ಸ್ವಲ್ಪಕ್ಕೆ ಬಿದ್ದಾಡ್ತಿರ್ತಿಲ್ಲ. ನೀವು ಮನೆಯಲ್ಲಿ ಹೇಳಿ ಕಳಿಸ್ಬೇಕು, ನೋಡಪ್ಪ ನಾವು ಈ ಥರ ಇಲ್ಲ ಈ ಥರ ಇದು ಮಾಡ್ತೀವಿ. ಇಲ್ಲಿ ನಾವು ಪೇರೆಂಟ್ಸ್ ತಮ್ಮ ಕೆಲಸ ತಾವು ಮಾಡಿ, ಸ್ವಲ್ಪ ಸಹಕಾರ ಮಾಡಿ. 10th ನಲ್ಲಿ ನಾನು 100% ರಿಸಲ್ಟ್ ತರ್ತೀನಿ, ತಾವೆಲ್ಲರೂ ಸಹಕಾರ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಎಲ್ಲದಕ್ಕೆ ಸಹಕಾರ ಮಾಡಕ್ಕೆ ರೆಡಿ ಇದ್ದೀವಿ. ನಮ್ಮ ಶಾಲೆಯಿಂದ ನೋಡಿ ಬೇರೆದಲ್ಲಿ ನಾನು ಹೆಸರು ಹೇಳಲ್ಲ, ಕರಾಟೆಗೆ ಇಷ್ಟೊಂದು ತಗೋತಾರೆ, ಅಬಾ ಕ್ಲಾಸ್ಗೆ ಇಷ್ಟೊಂದು ತಗೋತಾರೆ. ನಾವು ಯಾವ ಎಲ್ಲದಕ್ಕೆ ಫ್ರೀ ಕೊಡ್ತೀವಿ. ನಮ್ಮ ಶಾಲೆ ವತಿಯಿಂದ ನಾವು ನಮ್ಮ ಹುಡುಗರಿಗೆ ಫ್ರೀ ಕೊಡ್ತೀವಿ. ಬರ್ತಾರೆ ಇಲ್ಲಿರೋ ಡೇಟ್ ಆಫೀಸ್ಗೆ ಒಬ್ಬರು ಬರ್ತಾರೆ, DDP ಆಫೀಸ್ಗೆ ಒಬ್ಬರು ಬರ್ತಾರೆ. ನಾನು ಅವರಿಗೆ ತೋರಿಸಲೇಬೇಕು. ಒಂದು ಹೆಚ್ಚು ಬಂದಿರ್ತಾರೆ, ಯಾಕೆ ಹೆಚ್ಚು ಕೊಟ್ಟಿಗೆ ಅಂತ ಹೇಳ್ತಾರೆ. ಒಂದು ಕಡಿಮೆ ಕೊಟ್ಟಿದ್ರೆ ಯಾಕೆ ಕಡಿಮೆ ಅಂತ ಕೊಟ್ಟಿದೆ ಅಂತ ಹೇಳ್ತಾರೆ. ಕೊಡ್ಬೇಕು ನಾನು ಏನ್ ಮಾಡಲಿ, ನಿಮ್ಗೆ ದುಡ್ಡು ಕೊಟ್ಟವಲ್ಲ ನಾ ಮಾಡೋದು. 20 ಮಾರ್ಕ್ಸ್ ಸುಮ್ಮನೆ ಬರ್ತಾವ. ನಿಮ್ಮ ಹುಡುಗರಿಗೆ ತಾವು ಹೇಳಲೇಬೇಕು. 9th 10th ನಾವು ಇನ್ನೊಂದು ದಿವಸ ಕೊಡ್ತಿದ್ವಿ ಅಂತಂದ್ರೆ ಅವರಿಗೆ ನಾಳೆ ಮುಂಜಾನೆ ಆ ನಾಳೆ ಬರಲಿ ಅಂತಂದ್ರೆ ಇನ್ನೊಂದು ದಿವಸ ಕೊಡ್ತೀವಿ, ಬೇರೆ ಕೊಡಲ್ಲ. ಬೇಕಾದ್ರೆ ನೀವು
ಆಯ್ತು ಈ ನಡುವೆ ಕರೋನಾ ಆದ್ಮೇಲೆ ನಿಮಗೆ ಆಗಿ ತೊಂದರೆಗಳ ಅದಕ್ಕೆ ಮೀಟಿಂಗ್ ಇಟ್ಟಿದ್ರೆ ಅಂತಂದ್ರೆ ಡಿಸಿಪ್ಲಿನ್ ಎಲ್ಲ ಹೋಗ್ತದೆ. ಅದೇ ನಮ್ಮ ಎಲ್ಲ ಸಬ್ಜೆಕ್ಟ್ ನಲ್ಲಿ ಹುಡುಗರೆಲ್ಲ ಲ್ಯಾಂಗ್ವೇಜಸ್ ನಲ್ಲಿ ಆಮೇಲೆ ಬೇರೆ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದಾರೆ. ಅದು ಆಗಲಿ very happy to announce you that we are here to interaction meeting of parents and students. ಏನಪ್ಪಾ ಅಂತ ಹೇಳಿದ್ರೆ ನಾವು ಎಲ್ಲರೂ ನಿಮ್ಮ ಅಮೂಲ್ಯವಾದ ಸಮಯವನ್ನು ತಕೊಂಡು ಇಲ್ಲಿ ಎದುರು ಬಂದಿದ್ದೀರಪ್ಪ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳ ಸೊ ಅದು ಕೂಡ ನಾವು ಸೇಮ್ ಅದೇ ತರ ನಾವು ಏನ್ ಮಾಡ್ತೀವಿ, ಅವ್ರು ಚೆನ್ನಾಗಿ ಓದಬೇಕು, ಅವರ ಭವಿಷ್ಯವಾದ ಬಿಕಾಸ್ ಎಲ್ಲಾ ಪೇರೆಂಟ್ಸ್ ನಿಮ್ಮ ಟೈಮ್ ಅನ್ನು ತಕೊಂಡು ಇಲ್ಲಿ ಬಂದಿದ್ದೀರಾ. ಸೊ ಸರ್ ನಾವು ಓದ್ತಿರೋದು, ಸೊ ನಮಗ್ ಮೋಸ ಮಾಡ್ಬೇಡ್ರಿ, ನಮಗ್ ಮೋಸ ಮಾಡಿದ್ರೆ ನಿಮ್ಗೆ ಏನು ಬರೋದಿಲ್ಲ. ಸೊ ಅದೇ ತರ ನಿಮ್ ಪೇರೆಂಟ್ಸ್ ಅಲ್ಲಿ ನಾನು ಏನ್ ರಿಕ್ವೆಸ್ಟ್ ಮಾಡ್ತೀನಪ್ಪ ಅಂತಂದ್ರೆ ಜಸ್ಟ್ ನಿಮ್ ಮನೆಗೆ ಪೇರೆಂಟ್ಸ್ ಬಂದಾಗ ಮಕ್ಕಳು ಬಂದಾಗ ಸೊ ಅವ್ರಿಗೆ ಏನ್ ಮಾಡ್ತಿದ್ದೀರಾ, ಏನಿಲ್ಲ, ಏನೇ ಓದ್ತಿದ್ದೀರಾ, ಏನ್ ಮಾಡ್ತೀರಾ, ಸ್ಕೂಲಲ್ಲಿ ಏನ್ ಮಾಡ್ತಿದ್ದೀರಾ, ಶಿಸ್ತಾಗಿ ಬರ್ತಿದ್ದೀರಾ ಇಲ್ಲ, ಯೂನಿಫಾರ್ಮ್ ಕರೆಕ್ಟ್ ಇದೆನಾ ಇಲ್ಲ, ಕಟಿಂಗ್ ಕರೆಕ್ಟ್ ಆಗಿದೆನಾ ಇಲ್ಲ, ಎಲ್ಲಾ ತರದ್ದು. ಇದು ಯೂನಿಫಾರ್ಮ್ ಏರ್ ಕಟಿಂಗ್ ಇವೆಲ್ಲ ಮೇಜರ್ ಆಗಲ್ಲ. ನೀವೇನ್ ಅನ್ಕೋಬಹುದು, ಮಕ್ಕಳು ಓದಿದ್ರೆ ಸಾಕು, ಈ ಡಿಸಿಪ್ಲಿನ್ ಎಲ್ಲ ಏನ್ ಮಾಡ್ತೀರಾ? ನೋ, ಎಜುಕೇಶನ್ ಅವ್ರು ಏನ್ ಮಾಡ್ತೀರಾ ಅಂದ್ರೆ ನಮ್ಗೆ हर बच्चा नहीं कैपेसिटी होती, हर बच्चा अच्छा करता है।